ಲಕ್ಷ್ಮೀದೇವಿ ಗೋಪಿನಾಥ್ ಅವರು ನಮ್ಮ ಜೊತೆಗೆ ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಕೆಲವೇ ಕ್ಷಣಗಳಲ್ಲಿ ನಾನು ನಿಮ್ಮ ಹತ್ರ ಬರ್ತೀನಿ. ಜಗದೀಶ್ ಸದಮ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಜಗದೀಶ್ ಸದಮ್ ಅವರೇ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೆಸರಿನಲ್ಲಿ ನಡೆದಂಥದ್ದೇ ಇನ್ನೊಂದು ದೇಶದಲ್ಲಿ ಆರಂಭ ಆಗಿದೆ ಅಂತ ನಿಮಗನ್ಸುತ್ತಾ? ಸರ್ ಖಂಡಿತ ಇಲ್ಲ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನು ಅದನ್ನು ಯೋಜನೆ ಯಾವ ರೀತಿ ರೂಪುರೇಷೆಗಳು ಮಾಡಿದ್ದು, ಅದು ಸಮಾಜದಲ್ಲಿ ಯಾವ್ಯಾವ ರೀತಿ ತೊಡಗಿಸ್ಕೊಬೇಕು, ಅದರ ಸಾಮಾಜಿಕ ಜಾಲತಾಣಗಳನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದು, ಆ ಮೂಮೆಂಟ್ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ದು, ಅದರಿಂದ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಗ್ರೌಂಡಲ್ಲಿ ನಾವು ಯಾವ ರೀತಿ ಸರ್ಕಾರಗಳ ವಿರುದ್ಧ ನಮ್ಮ ಆಕ್ರೋಶಗಳನ್ನ ವ್ಯಕ್ತಪಡಿಸ್ಬೋದು ಶಾಂತಿಯುತವಾದಂತಹ ರೀತಿಯಲ್ಲಿ ಅನ್ನೋದು ನಿಮಗೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಇದರಲ್ಲಿ ಅಣ್ಣಾ ಹಜಾರೆ ಅವರಂತಹ ಮಹಾನ್ ವ್ಯಕ್ತಿಗಳು ಆ ಒಂದು ಕೇಜ್ರಿವಾಲ್ ರೂಪಿಸಿದಂತಹ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ದಟ್ಸ್ ಎ ಗ್ರೇಟ್. ಯಾಕಂದರೆ ಕೇಜ್ರಿವಾಲ್ ಹೆಸರು ತಗೋತಿದ್ದೀರಾ ನೀವು? ಅಲ್ಲಲ್ಲ, ಓಕೆ, ಇವಾಗ ಅಣ್ಣಾ ಹಜಾರೆ ಅವರು ಆ ವೇದಿಕೆಗೆ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಅವರು ಸಾಕಷ್ಟು ಅದನ್ನು ನೋಡ್ತಾರೆ. ಯಾರು ಇದರಲ್ಲಿ ಹೋರಾಟ ಮಾಡ್ತಿರೋರು ಯಾರು, ಇದರಲ್ಲಿ ರೂವಾರಿಗಳು ಯಾರು, ಅವರ ಇತಿಹಾಸ ಏನು, ಎಲ್ಲ ಪ್ರತಿಯೊಂದನ್ನು ಯೋಚನೆ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಕೇಜ್ರಿವಾಲ್ ಅವರು ತನ್ನ IRS ಪದವಿನೇ ತೋರಿದು IIT ಟೆಲ್ಕೋದಲ್ಲಿ ಇಂಜಿನಿಯರಿಂಗ್ ಟಾಪ್ ಒನ್ ಇಂಜಿನಿಯರಿಂಗ್ ಆಗಿ ಅವ್ರ ಜೊತೆ ಅವ್ರದ್ದೇ ಸಮಾನ ಮನಸ್ಕರಿದ್ದಂತಹ ಮನೀಶ್ ಸಿಸೋಡಿಯಾ ಜರ್ನಲಿಸ್ಟು, ಟಾಪ್ 10 ಆರ್ಕಿಟೆಕ್ಟ್ ಸತ್ಯೇಂದ್ರ ಜೈನ್, ಗಂಡ ಹೆಂಡತಿ ಇಬ್ಬರು ಟಾಪ್ 10 ಇಂಡಿಯಾದಲ್ಲಿ ಆರ್ಕಿಟೆಕ್ಟ್ ಅವ್ರುಗಳು, ಬೇರೆ ಬೇರೆ ಅದೇ ರೀತಿಯಾದಂತಹ ಅನೇಕ ಅತೀಶಿ ಅವರು, ಪ್ರಶಾಂತ್ ಭೂಷಣ್, ಅತೀಶಿ ಅವರು, ಯೋಗೇಂದ್ರ ಯಾದವ್, ಕುಮಾರ್ ವಿಶ್ವಾಸ್, ಪ್ರತಿಯೊಬ್ಬರು ಸಹ ಒಂದು ಸಮಾನ ಮನಸ್ಕ ವೇದಿಕೆಯಲ್ಲಿ ಬಂದು ಸೇರ್ಕೊಂಡ್ರು. ನಾವು ಈ ರಾಜಕೀಯ ಪರ್ಯಾಯ ರಾಜಕಾರಣ ಏನು ಅನ್ನೋ ಫಸ್ಟ್ ಟೈಮ್ ಆ ಪದನ ಇಂಟ್ರೊಡ್ಯೂಸ್ ಮಾಡಿದ್ದು ನಾವುಗಳು. ಅಧಿಕಾರದ ಒಂದು ರಾಜಕೀಯದಿಂದ ಈ ವ್ಯವಸ್ಥೆನ ಬದಲಾವಣೆ ಮಾಡಬಹುದು ಅಂತ ಪುಣ್ಯಾತ್ಮರೊಬ್ರು ಕಾಂಗ್ರೆಸ್ ಒಬ್ರು ಮಂತ್ರಿಗಳು ಆ ಸಮಯದಲ್ಲಿ ಹೇಳಿದ್ರು, ನೀವು 3 ಹೊತ್ತು ಹೋರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಇದು ನೀವು ತಾಕತ್ತಿದ್ರೆ ಅಧಿಕಾರಕ್ಕೆ ಬಂದು ಬದಲಾವಣೆ ಮಾಡಿ ಅಂತ ಹೇಳಿದ್ರು. ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಒಂದು ರಾಜಕೀಯ ಪಕ್ಷವಾಗಿ ಮಾಡಿ ಅದನ್ನು ನಾವು ಅಧಿಕಾರಕ್ಕೆ ಬಂದ್ವಿ. ನಾವು ದೆಹಲಿಯಲ್ಲಿ ಸಾಕಷ್ಟು ಇಡೀ ವಿಶ್ವನೇ ನೋಡುವಂತಹ ಒಂದು ಮಾದರಿಯಾದಂತಹ ಒಂದು ರಾಜ್ಯ ಮಾಡಿದ್ದೀವಿ. ಅದನ್ನು ಸೇಮ್ ಪಂಜಾಬಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲಿ ಇದ್ರ ವೇಗ, ಎಲ್ಲಿ ಅಪರಿಮಿತಿಯಾದಂತೆ ಇದು ವೇಗ ಎಲ್ಲಿ ಕಡಿವಾಣ ಆಗ್ಬೇಕು ಅನ್ನೋದೇ ಒಂದು. ಅದೇ ದಿಲ್ಲಿ ಅವ್ರಿಗೆ ನೀವು ಭ್ರಮ ನಿರಸನ ಆದ್ರಿ ಅನ್ನೋದು ಹೇಳಿ. ಭ್ರಮ ನಿರಸನ ಇಲ್ಲ ಸರ್, ನಮ್ಗೆ 22 ಸೀಟ್ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಮಾಡಿದಂತರ ಅನೇಕ ಕುತಂತ್ರಗಳು ಅಧಿಕಾರಕ್ಕೆ ಬರುವಾಗಲೇ ಮಾಡ್ತಿದ್ರಲ್ಲ. ನಾನು ಆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಿಮ್ಮ ಮಾತು ನಾನು ಒಪ್ಪಲ್ಲ. ಫೀಸ್ ಔಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಯಾವತ್ತು ಆಮ್ ಆದ್ಮಿ ಪಕ್ಷ ಫೀಸ್ ಔಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಒಂದು ಮೂಮೆಂಟ್ ಸರ್, ಇದು ಚಳವಳಿ. ಇದು ನಾವು ಪ್ಯೂರ್ಲಿ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಇವತ್ತು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಪೊರೇಷನ್ ಸೀಟು, MLA ಸೀಟು, ಅದಕ್ಕೆ ಬಂಡವಾಳ ಹಾಕು, 10 ಕೋಟಿ ಹಾಕು, 100 ಕೋಟಿ ಹಾಕು, ಬೇರೆ ಬೇರೆ ಕಾಂಟ್ರಾಕ್ಟರ್ಸ್ಗಳು ತಗೋ. ತುಂಬಾ ಸಲ ಹೇಳ್ತೀವಿ, ರಾಜಕಾರಣದಲ್ಲಿ ಯಾರನ್ನೂ ರೈಟ್ ಆಫ್ ಮಾಡೋದಕ್ಕಾಗೋದಿಲ್ಲ, ಯಾರನ್ನೂ ತಳ್ಳಿ ಹಾಕಿಬಿಡೋದಕ್ಕಾಗೋದಿಲ್ಲ ಅಂತ. ಆದರೆ ಆಮ್ ಆದ್ಮಿ ಪಕ್ಷದ ಸುತ್ತು ಕಡೆ, ಅರವಿಂದ್ ಕೇಜ್ರಿವಾಲ್ರ ಸುತ್ತು ಕಡೆ ಸುತ್ತಿಕೊಂಡ ವಿವಾದಗಳು ಮತ್ತು ಅವರು ಕೊಡಬೇಕಾದ ಸ್ಪಷ್ಟೀಕರಣಗಳು ಬಂದುವಲ್ಲ, ಸರ್ ವಿವಾದ ಏನು ಇಲ್ದಿರಂತ ಒಂದು ಅಬಕಾರಿ. ಅಬಕಾರಿ ನಾನು ಹೇಳ್ತಾ ಇಲ್ಲ, ಇದನ್ನ ನ್ಯಾಯಾಲಯ ಹೇಳಿದೆ, ನ್ಯಾಯಾಲಯಗಳು ಹೇಳ್ತಾ ಇದಾವೆ. ಅಣ್ಣಾ ಹಜಾರೆನ ಕರ್ಕೊಂಡು ಕೂಡಿಸ್ಕೊಂಡಿದ್ರಿ ಚಳವಳಿಗೆ. ಹೌದು, ಅಣ್ಣಾ ಹಜಾರೆ ತಮ್ಮ ಜೀವನವನ್ನು ಮದ್ಯಪಾನ ಮುಕ್ತ ದೇಶ ಕಟ್ಟೋದಕ್ಕಾಗಿ ಮೀಸಲಾಗಿಟ್ಟಂತವ್ರು. ಖಂಡಿತ ಅವರಿಂದ ಶುರುವಾದಂಥದ್ದು. ನಮ್ಮ ಜೊತೆ ಸರ್, ಅವರು ನಮ್ಮ ಜೊತೆ ಬಂದು ಎಲ್ಲಿ ಮುಂದಿನ ಅಧಿಕಾರ ಸ್ವೀಕಾರ ಮಾಡಿ ಇಡೀ ದೇಶ ಹಿಡಿತಾರ ಒಂದು ಕುತಂತ್ರದಿಂದ ಇವತ್ತು ಬಿಜೆಪಿ ಅವ್ರು ಏನ್ ಮಾಡಿದ್ರು, ಅಲ್ಲಿ ಒಂದು ನಮಗವ್ರಿಗೂ ಒಂದು ಅಂತರನ ಸೃಷ್ಟಿ ಮಾಡಿದ್ರು. ಸಾಕಷ್ಟು ಪ್ರಕರಣಗಳು ಸೃಷ್ಟಿ ಮಾಡಿದ್ದಾರೆ, ಕೊಟ್ಟಿ ಪ್ರಕರಣಗಳು. ಅಂಥ ದಿಲ್ಲಿಯಲ್ಲಿ ಲಿಕ್ಕರ್ ಪಾಲಿಸಿಯ ವಿಷಯದಲ್ಲಿ ಉತ್ತರ ಕೊಡಬೇಕಾದ ಪರಿಸ್ಥಿತಿಗೂ ಬರಬಾರ್ದಾಗಿತ್ತು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ಅಪ್ಪ, ಐ ಮೇ ಬಿ ಎಕ್ಸ್ಪೆಕ್ಟಿಂಗ್ ಟು ಮಚ್. ಶೀಶ್ ಮಹಲ್ ಕಟ್ಟಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಐಷಾರಾಮಿ ಬಂಗಲೆಯೊಳಗೆ ಅರವಿಂದ್ ಕೇಜ್ರಿವಾಲ್ ಬದುಕ್ತಿದ್ದಾರಾ ಅನ್ನುವ ಪ್ರಶ್ನೆಗೂ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬರಬಾರ್ದಾಗಿತ್ತು. ಇಲ್ಲ, ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಪ್ರತಿಷ್ಠಿತ ಜಾಗದಲ್ಲಿ 1 ಎಕರೆ ತನ್ನ ಸ್ವಂತ ಜಾಗದಲ್ಲಿ ವಿಧಾನಸೌಧ ತರ ಬಂಗ್ಲೆ ಕಟ್ಕೊಂಡಿದ್ದಾರೆ ಅನ್ನೋದು ನೀವು ಹೇಳಿ. ಸರ್ಕಾರಿ ಜಾಗ ಸರ್, ಶೀಶ್ ಮಹಲ್ ಅಂತ ಒಂದೇ ಒಂದು ಇಟ್ಕೊಂಡು ನೀವು ಈ ರೀತಿಯ ಪ್ರಾಪಗಂಡಗಳು ಮಾಡ್ಕೊಂಡು ಮಾಡಿದ ಸಾಂವಿಧಾನಿಕ ಸಂಸ್ಥೆಗಳು ದುರ್ಬಳಕೆ ಮಾಡ್ಕೊಂಡ್ರು ಸಹ ಜೈಲ್ಗೆ ಹಾಕಿದ್ರು ಸಹ. ನಾವು ಒಂದು ನಿಮಿಷ ಸರ್, ಬ್ರಾಡರ್ ಲೆನ್ಸ್ನಿಂದ ಇದನ್ನು ನೋಡಬೇಕಾಗತ್ತೆ. ನಮ್ಮ ದೇಶದಲ್ಲೂ ಪ್ರತಿ 10 ವರ್ಷ 20 ವರ್ಷಗಳಿಗೊಮ್ಮೆ ಈ ರೀತಿಯ ಬದಲಾವಣೆಯ ಕೂಗು ಇರುತ್ತೆ. ನೀವು 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ BR ಅಂಬೇಡ್ಕರ್ ಅವರಿಗೆ ಸಂವಿಧಾನದ ರಚನೆಯ ಒಂದು ಜವಾಬ್ದಾರಿಯನ್ನು ಕೊಡಲಾಯಿತು.
ಅದಾದಮೇಲೆ ಭಾರತದಲ್ಲಿ ನಡೆದಿರ್ತಕ್ಕಂಥ ಒಂದು ಸಾಮಾಜಿಕ ಬದಲಾವಣೆ ಪರಿವರ್ತನೆ ಇದೆಯಲ್ಲ, ಅದರ ಫಲವನ್ನು ನಾವು ಇವತ್ತು, ಫಲ ಅಂದರೆ ನಾನು ಪಾಸಿಟಿವ್ ಫಲಗಳನ್ನು ಹೇಳ್ತಿದ್ದೆ, ಅದರ ಫಲಗಳನ್ನು ಸಮಾಜ ಕಂಡ್ತು. ಕರೆಕ್ಟ್. ಯಾವ ಸಮಾಜದಲ್ಲಿ ಶತಮಾನಗಳ ಕಾಲ ಸಮುದಾಯದ ಶೋಷಣೆ ನಡೀತಾ ಇತ್ತು, ಆ ಸಮುದಾಯಕ್ಕೆ ಅಟ್ಲೀಸ್ಟ್ ಮೀಸಲಾತಿ ಒಂದು ಕೋರ್ಸ್ ಕರೆಕ್ಷನ್ ರೂಪದಲ್ಲಿ ನಾವೇನು ತಂದ್ವಿ, ಅದರ ನೆಗೆಟಿವ್ ಸೈಡು ಇದೆ, ನಾನು ಅದರ ಬಗ್ಗೆ ಹೇಳಲ್ಲ. ಬಟ್ ಸಮಾಜದಲ್ಲಿ ಅದರ ಪರಿವರ್ತನೆಯನ್ನು ನಾವು ಕಂಡ್ವಿ ಅಲ್ವಾ. ಅದಾದ ಮೇಲೆ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರ ಆಂದೋಲನ ಏನಿತ್ತು, ಆ ಆಂದೋಲನದ ಕಾರಣದಿಂದಾಗಿ ನಾನಂತೀನಿ ಪೊಲಿಟಿಕ್ಸ್, ಸೊಸೈಟಿ, ಎವ್ರಿಥಿಂಗ್ ವಾಸ್ ಚೇಂಜ್ಡ್ ಇನ್ ಕಂಟ್ರಿ. ಒಂದು ಆಲ್ಟರ್ನೇಟ್ ಸಿಕ್ತಲ್ಲ, ಒಂದು ಆಲ್ಟರ್ನೇಟಿವ್ ದೇಶದಲ್ಲಿ ಸಿಕ್ತು. 77ರಲ್ಲಿ ಜನತಾ ಪಾರ್ಟಿ ಆಯಿತು, ಅದಾದಮೇಲೆ ಕರ್ನಾಟಕದಲ್ಲಿ 83ರಲ್ಲಿ ಏನು ಜನತಾ ಪಾರ್ಟಿ ಬಂತು, ಅದು ಅದೇ ಕಾರಣದಿಂದ ಬಂತು. ಸೊ ಇಟ್ ವಾಸ್ ರಿಯಲ್. ನಾನೇನು ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ, ಇವೆಲ್ಲ ಬದಲಾವಣೆಗಳು ವಾಸ್ ರಿಯಲ್. ನಿಮ್ಮ ಕಣ್ಣಿಗೆ ಇವತ್ತಿಗೂ ಕೂಡ ಕಾಣ್ತಾರೆ. ಆನ್ ಗ್ರೌಂಡ್ ಅಲ್ಲಿ ಆಯ್ತು, ಆನ್ ಗ್ರೌಂಡ್ ಅಲ್ಲಿ ಕಾಣ್ತಾರೆ. ಅದಾದ್ಮೇಲೆ ನೀವು 2 ಆಂದೋಲನಗಳನ್ನ ನೋಡಿ. ಒಂದು ಅಯೋಧ್ಯ ಆಂದೋಲನ. ಈಗ ಅಯೋಧ್ಯ ಆಂದೋಲನದ ನೆಗೆಟಿವ್ ಮಾತಾಡೋರು ಇದ್ದಾರೆ, ಪಾಸಿಟಿವ್ ಮಾತಾಡೋರು, ಬಟ್ ಇಟ್ ವಾಸ್ ರಿಯಲ್, ಇಂಪ್ಯಾಕ್ಟ್ಫುಲ್ ಅನ್ನೋದನ್ನು ಅಂದರೆ ಅತಿಯಾದ ತುಷ್ಟೀಕರಣದ ವಿರುದ್ಧ ಭಾರತದಲ್ಲಿ ಬಹುಸಂಖ್ಯಾತ ಸಮಾಜ ಎದ್ದು ನಿಲ್ತು. ಆ ಕಾರಣದಿಂದ ಪೊಲಿಟಿಕ್ಸ್ ಅಂಡ್ ಸೊಸೈಟಿ ಎರಡೂ ಬದಲಾವಣೆ. ಹೌದು, ಕೆಲವರು ಒಪ್ಪೋದು, ಒಪ್ಪದೇ ಇರ್ಬೋದು. ಅದಾದ್ಮೇಲೆ ಬಂದಿರತಕ್ಕಂಥ ಮಂಡಲ್, ನೀವು ಯಾವ ಹಿಂದುಳಿದ ವರ್ಗಗಳಿಗೆ ಎಲ್ಲೂ ಕೂಡ ಪ್ರಾತಿನಿಧ್ಯ ದೊರಕಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ವಿ ಪಿ ಸಿಂಗ್ ಏನೇ ಮಾಡಿರ್ಬೋದು, ಮಂಡಲ್ ಚಳುವಳಿಯ ರಿಪೋರ್ಟನ್ನು ಹೊರಗೆ ತೆಗೆದಿದ್ದರಿಂದ ಈ ದೇಶದಲ್ಲಿ ಪಾಲಿಟಿಕ್ಸು ಸಮಾಜ ಎರಡೂ ಕೂಡ ಬದಲಾವಣೆ ಆಯಿತು. ಈಗ ಅದರ ನೆಗೆಟಿವ್ ಸೈಡ್ ಲಾಲು ಯಾದವ್, ಮುಲಾಯಂ ಸಿಂಗ್ ಯಾದವ್ ಮಾಡಿರ್ತಕ್ಕಂಥ ಪೊಲಿಟಿಕಲ್ ಆ ನೆಗೆಟಿವ್ ಸೈಡನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ನಡೆದಿರ್ತಕ್ಕಂಥ ಬದಲಾವಣೆ ಯಾವುದು? ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟ. ನನಗೆ ಹೇಳಿ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟ ಯಾಕೆ ನಡೀತು? ಕಾಮನ್ವೆಲ್ತ್ ಗೇಮು, ಆ ಭ್ರಷ್ಟಾಚಾರದ ದೊಡ್ಡ ದೊಡ್ಡ ಪ್ರಕರಣಗಳು ಕೇಳಲಿಕ್ಕೆ ಆರಂಭಿಸಿದಾಗ ಜನ ಸಿಟ್ಟಿಗೆದ್ರು. ಮಧ್ಯಮ ವರ್ಗ, ಜಾಗತೀಕರಣದ ಪ್ರಭಾವದಿಂದ ಮಧ್ಯಮ ವರ್ಗ ಜಾಸ್ತಿ ಆಗಿತ್ತು. ಆ ಮಧ್ಯಮ ವರ್ಗಕ್ಕೆ ಅನಿಸ್ತಾ ಇತ್ತು, ನಾವೇ ಹೊರಗಡೆ ದೇಶಕ್ಕೆ ಹೋಗ್ತೀವಿ, ಇಲ್ಲ ಅದು ಇಲ್ಲ ಯಾಕೆ ಬಂದು ಈ ಪ್ರಮಾಣದ ಕರಪ್ಷನ್ ಇದೆ. ಆ ಕಾರಣದಿಂದ ಜನ ಬೀದಿಗಿಳಿದ್ರು. ಬಟ್ ಇವತ್ತಿವರು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಹೇಳ್ತಿದ್ದಾರೆ. ನನಗೆ ಅರವಿಂದ್ ಕೇಜ್ರಿವಾಲ್ರ ಬಗ್ಗೆ, ಇಡೀ ಆಮ್ ಆದ್ಮಿ ಪಕ್ಷ ನಡ್ಕೊಂಡಿರ್ತಕ್ಕಂಥ ರೀತಿ ಬಗ್ಗೆ ಯಾಕೆ ಬೇಸರ ಇದೆ ಅಂತಂದ್ರೆ, ಆ ಇಡೀ ಸಮಾಜದ ಆಂಟಿ ಕರಪ್ಷನ್ನ ವಿರುದ್ಧದ ಹೋರಾಟದ ಪ್ರತಿಫಲನ ಒಂದು ಬ್ರಾಡರ್ ಸ್ಪೆಕ್ಟ್ರಮ್ ಅಲ್ಲಿ ಏನ್ ಬರಬೇಕಿತ್ತು. ಅವ್ರಿಗೆ ಪ್ರಶಾಂತ್ ಭೂಷಣ್, ಯೋಗೇಂದ್ರ ಯಾದವ್, ಕುಮಾರ್ ವಿಶ್ವಾಸರನ್ನ ಸಂಭಾಳಿಸ್ಲಿಕ್ಕೆ ಆಗ್ಲಿಲ್ಲ. ಸರ್, ಉತ್ತರ ಕೊಡ್ತೀನಿ ಪ್ರಶಾಂತ್ ಅವರೇ, ದಯವಿಟ್ಟು ಅವಕಾಶ ಕೊಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಹಿಡಿದು ನಾನು ಮಂಡಲ್ ಚಳುವಳಿವರೆಗೆ ಹೇಳಿದಲ್ಲ, ಅದರ ಸ್ಪೆಕ್ಟ್ರಮ್ ನೋಡಿ, ಅದು ಯಾವ್ಯಾವ ಬದಲಾವಣೆಗಳನ್ನ ತಂತು ಅಂತಕ್ಕಂಥದ್ದನ್ನ ನೀವು ನೋಡಿ. ಆದ್ರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟದ ನಂತರ ಏನನ್ನೂ ಕೂಡ ಆಮ್ ಆದ್ಮಿ ಪಕ್ಷ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಕಡೆ ಬೇಕು, ನಮ್ಮ ಕಡೆ ಅಧಿಕಾರ ಬೇಕು ಅನ್ನೋದು ಬಿಟ್ರೆ ವಾಟ್ ಚೇಂಜಸ್ ಬ್ರಾಟ್ ಇನ್ ಸೊಸೈಟಿ ಅಂಡ್ ಪಾಲಿಟಿಕ್ಸ್ ಇಲ್ಲ. ಪ್ರಶಾಂತ್ ಅವರೇ, ತಮಗೆ ಈಗ ನರೇಂದ್ರ ಮೋದಿ ಕೊಡ್ತೀನಿ ನಾನು. ಇಲ್ಲ ಈಗ ಸಾರ್ವಜನಿಕರ ಹತ್ರ ದಯವಿಟ್ಟು ನಮ್ಮ ಬಗ್ಗೆ ನಮ್ಮ ಅಸಂಪ್ಷನ್ ದಯವಿಟ್ಟು ಜಗದೀಶ, ನಿಮ್ಮ ಪೊಲಿಟಿಕಲ್ ರೈವಲ್ ಅಲ್ಲ ಅವರು, ಇಂಡಿಪೆಂಡೆಂಟ್ ಅನಲಿಸ್ಟ್. ಅದನ್ನ ಕೇಳಿಸ್ಕೋಬೇಕಾಗತ್ತೆ, ತಾವು ಕೇಳಿಸ್ಕೋಬೇಕಾಗತ್ತೆ. ಕೇಳಿಸ್ಕೊಳ್ಳಿ ಒಂಚೂರು. ನರೇಂದ್ರ ಮೋದಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟದ ಲಾಭ ಕೂಡ ನರೇಂದ್ರ ಮೋದಿಗೆ ದೊರಕಿತು. ಬಟ್ ನರೇಂದ್ರ ಮೋದಿ ಅಟ್ಲೀಸ್ಟ್ ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನ, ನಾನು ಅದಕ್ಕೆ ಕಾಕ್ರೋಚ್ಗೆ ಬರ್ತೀನಿ. ವಾಟ್ ಈಸ್ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ? ಪ್ರಾಯಶಃ 2014ರಿಂದ ಈಚೆಗೆ ಹುಟ್ಟಿರ್ತಕ್ಕಂಥ ಸಮುದಾಯ ಏನೊಂದು ಜೆನ್ಜಿ ಇದೆ, ಅವ್ರಿಗೆ ನ್ಯಾಚುರಲಿ ಆಕ್ರೋಶ ಬಿಜೆಪಿ ಮೇಲೆ ಇರುತ್ತೆ. ಯಾಕಂದ್ರೆ ಅವರು ಈಗ ನೋಡಿ 70-80ರಲ್ಲಿ ಜನಿಸಿದವ್ರಿಗೆ ಆಕ್ರೋಶ ಕಾಂಗ್ರೆಸ್ ಮೇಲೆ ಇತ್ತು. ತುರ್ತು ಪರಿಸ್ಥಿತಿ ಇರ್ಬೋದು, ಕೆಲವರಿಗೆ ಹಿಂದುತ್ವದ ಕಾರಣದಿಂದ ಇರ್ಬೋದು, ಕೆಲವರಿಗೆ ಮಂಡಲ್ ಹಿಂದುಳಿದ ವರ್ಗಕ್ಕೆ ಪ್ರಾಶಸ್ತ್ಯ ಕೊಡಲಿಲ್ಲ ಅಂತಿರ್ಬೋದು. ಆದರೆ ಈಗ ಇರ್ತಕ್ಕಂಥ ಜೆನ್ಜಿಗಿರ್ತಕ್ಕಂಥ ಆಕ್ರೋಶ ಯಾಕೆ? ಕಳೆದ 12 ವರ್ಷಗಳಲ್ಲಿ ನಿಮ್ಮನ್ನೇ ನೋಡ್ತಿದ್ದೀವಿ, ನಿಮ್ಮಿಂದ ಏನೂ ಬದಲಾವಣೆ ಆಗ್ತಾ ಇಲ್ಲ. ರೈಟ್. ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಅಜಿತ್, ಉಳಿದ ಹಿಂದಿನ ಬದಲಾವಣೆಗಳಿಗೆ ಒಂದು ತ್ಯಾಗ ಇತ್ತು. ಅಂಬೇಡ್ಕರರ ತ್ಯಾಗ ಇತ್ತು, ತುರ್ತು ಪರಿಸ್ಥಿತಿಯಲ್ಲಿ JP ತ್ಯಾಗ ಇತ್ತು. ಈ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಲ್ಲೂ ಕೂಡ ನಾವು ಯಾವುದೇ ತ್ಯಾಗವನ್ನು ನೋಡಲಿಲ್ಲ. ಐ ಆಮ್ ಸಾರಿ. ಚಳುವಳಿಗಳು ಮತ್ತು ಆಂದೋಲನಗಳು ಲೆಫ್ಟ್ ಇರಲಿರಿ, ನಕ್ಸಲ್ ಬಾರಿ ನೀವು ಹೋಗಿದ್ರಲ್ಲ, ಕಾನೂ ಸಯ್ಯಾಲ್, ಚಾರು ಮಜುಂದಾರ್, ತ್ಯಾಗ ಇತ್ತಲ್ಲಿ ಕೆಲವೊಬ್ರು, ಎಂಥ ತ್ಯಾಗ. ಆದರೆ
ಈ ಚಳುವಳಿಗಳಿವೆಲ್ಲ ನೋಡಿ, ಚಳುವಳಿಗಳು ಆಂದೋಲನಗಳು ತ್ಯಾಗವನ್ನು ಕೇಳ್ತವೆ. ಎಸ್, ಆ ರೀತಿಯ ಯಾವುದೇ ತ್ಯಾಗ ಇಲ್ಲದೆ ನಾವು ಏಕಾಏಕಿ ಒಂದು ಸೆನ್ಸೇಷನ್ ಮಾಡಿಬಿಡ್ತೀವಿ, ನಾವು ಬಂದು ಅಧಿಕಾರದ ಸ್ಥಾನದಲ್ಲಿ ಕುಳಿತುಕೊಳ್ಬೇಕು. ಬದಲಾವಣೆ ಹಂಗಾಗಲ್ಲ. ಹಂಗಾಗಿರ್ತಕ್ಕಂಥ ಆಗಲೂಬಹುದು, ನೇಪಾಳದಲ್ಲಾಗಿದೆ, ನೋಡ್ತಾ ಇದ್ದೀವಿ. ಅಜಿತ್, ಆ ರೀತಿಯ ಬದಲಾವಣೆಗಳು ನನ್ನ ಅನಿಸಿಕೆ ಪ್ರಕಾರ ಭಾರತದಂಥ ಒಂದು ವಿಸ್ತೃತ ರಾಷ್ಟ್ರಕ್ಕೆ ಒಳ್ಳೆಯದನ್ನ ತರ್ತವೆ ಅಂತ ನನಗೆ. ಲಕ್ಷ್ಮೀದೇವಿ ಗೋಪಿನಾಥ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ತಾವು ಹೇಗೆ ನೋಡ್ತಾ ಇರಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಡೆವಲಪ್ಮೆಂಟ್ ಅನ್ನು ಹೇಗೆ ನೋಡಬೇಕು? ಸರ್, ಯುವ ಜನತೆ ಮುಂದೆ ಬಂದಿರೋದು ಒಂದು ಮೆಚ್ಚುವಂಥ ವಿಚಾರನೇ. ಆದರೆ ನಾವು ವಾಸ್ತವಿಕ ನೆಲೆಗಟ್ಟಿಗೆ ನೋಡಿದಾಗಲೂ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂಥದ್ದು ವಾಸ್ತವಿಕ ನೆಲೆಗಟ್ಟಿಗೆ ಹೇಗೆ ಪರಿವರ್ತನೆ ಆಗುತ್ತೆ, ಈ ಆಂದೋಲನ ನಾವು ಆನ್ ಫೀಲ್ಡ್ ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದ್ರ ಮೇಲೆ ಇದರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾವೇನು ನೋಡ್ತೀವಿ, ಅದರಲ್ಲಿ ವಾಸ್ತವಿಕ ನೆಲೆಗಟ್ಟಿನ ಸ್ವಲ್ಪ ಅಂಶ ಇದ್ರೂ ಪ್ರಚಾರದ ಅಂಶ ಜಾಸ್ತಿ ಇರುತ್ತೆ. ನಾವು ಪ್ರಪಂಚದ ಬೇರೆ ಬೇರೆ ಕಡೆ ನೋಡಿದ್ದೀವಿ ಮೇಡಮ್. ಇಡೀ ಅರಬ್ ಸ್ಪ್ರಿಂಗ್ ನಡೆದೋಯ್ತು ಸೋಷಿಯಲ್ ಮೀಡಿಯಾ ಮೇಲೆ. ಆನ್ ಫೀಲ್ಡ್ ಅಲ್ಲಿ ಕರೆದ ಬಾಂಗ್ಲಾದಲ್ಲಿ ನಡೆದಂತ ಜನ್ಜಿ ದಂಗೆ ಸೋಷಿಯಲ್ ಮೀಡಿಯಾ ಕಾರಣ. ಏನೇ ಆದ್ರೂ ನೇಪಾಳ ನೀವು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರಿ ಅನ್ನೋ ಕಾರಣಕ್ಕೆ ದಂಗೆ ಆಗ್ಬಿಡ್ತಲ್ಲಿ. ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮನ್ನು ಒದಗಿಸ್ಬೋದು ಸರ್. ಆ ಸೋಷಿಯಲ್ ಮೀಡಿಯಾದಿಂದ ಅಲ್ಲೆಲ್ಲ ನಂತರ ಜನ ರಸ್ತೆಗೂ ಇಳಿದಿದ್ರು. ಆ ರಸ್ತೆಗೆ ಇಳಿಯುವಂತಹ ಒಂದು ಸಂದರ್ಭದಲ್ಲಿ ಎಷ್ಟು ಜನ ಇದಕ್ಕೆ ಬೆಂಬಲ ಕೊಡ್ತಾರೆ, ಎಷ್ಟು ಜನ ತಮ್ಮ ಆಕ್ರೋಶವನ್ನು ನಿಜ ಸ್ಥಿತಿಯಲ್ಲಿ ಈಗ ಕೂತ್ಕೊಂಡು ನನ್ನ ಮನೇಲಿ ನಾನು ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋಕ್ಕೂ ನಾನು ರೋಡಿಗಿಳಿದು ಒಂದು ಹೋರಾಟ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸಗಳನ್ನು ನಾವು ಅಲ್ಲಿ ಆನ್ ಫೀಲ್ಡ್ ಯಾವ ರೀತಿ ನೋಡ್ತೀವಿ, ಇದೇ ಯುವ ಜನತೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಆಗೋದಕ್ಕೂ ಒಂದು ಹೋರಾಟಕ್ಕೆ, ನಿರಂತರ ಒಂದು ದೀರ್ಘಕಾಲೀನ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕೆ ತುಂಬ ವ್ಯತ್ಯಾಸ ಇದೆ ಅಂತ ನನ್ನ ಅನಿಸಿಕೆ ಸರ್. ಜಗದೀಶ್ ಸರ್, ಪ್ರಶಾಂತ್ ಸರ್ ಹೇಳ್ತಾ ಇದ್ರು ಯಾವುದೇ ಒಂದು ತ್ಯಾಗ ಇರಲಿಲ್ಲ ಅದರಲ್ಲಿ ಅಂತ. ಇವತ್ತು ನಾವು ಏನು ಒಂದು ಅಬ್ಕಾರಿ ಕೊಟ್ಟಿ ಹಗರಣದಲ್ಲಿ ನಮ್ಮನ್ನು 2 ವರ್ಷ ಜೈಲ್ಗೆ ಹಾಕಿರೋದು ದಟ್ಸ್ ಎ ಮಹಾನ್ ತ್ಯಾಗ. ಇವತ್ತು ಯಾವುದೇ ಒಂದು ಭಾರತದ ರಾಜಕಾರಣಿಗಳು ದಯವಿಟ್ಟು ಭಾರತದ ರಾಜಕಾರಣಿಗಳು ಪ್ರತಿಯೊಬ್ಬರು ಸಹ ಭಾರತೀಯ ಜನತಾ ಪಕ್ಷದ ಏನದು ಇದಿದೆಯಲ್ಲ, ಏನದು ಬಟ್ಟೆ ಮಿಷಿನ್, ವಾಷಿಂಗ್ ಮಿಷಿನ್ಗೆ ಎದುರ್ತಾ ಇರೋದೇ ಈ ಸೆರೆಮನೆ ಭಯದಿಂದ. ನೀವು ಇವತ್ತು ಹಿಮಂತ್ ಬಿಸ್ವಾ ಶರ್ಮಾ ಇರಬಹುದು, ಇಲ್ಲಾಂತ ಸುವೇಂದು ಅಧಿಕಾರಿಗಳು ಇರ್ಬೋದು, ಪಟ್ಟಿ ಇದೆ, 100 ಜನದ ಪಟ್ಟಿಗಳಿದೆ. ಎಲ್ಲಿ ನೀವೇ ಬೆಳೆಸಿರ್ತಕ್ಕಂಥ, ಹೌದು ಖಂಡಿತ, ರಾಘವ್ ಚಡ್ಡಾನು ಅಷ್ಟೇ. ಎಲ್ಲಿ ಯಾವ್ದಾದ್ರು ಸರ್ ರಾಘವ್ ಚಡ್ಡಾ ಅಂತ ಹೇಳ್ತಾರೆ ಅಬ್ಕಾರಿ ಕೇಸಲ್ಲಿ ಅವ್ರದ್ದು ಸಹ ಹೆಸರಿತ್ತು. ಆ ವ್ಯಕ್ತಿನ ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಅವರು ಸೆರೆಮನೆಗೆ ಹಾಕಿದ್ರು. ನಾವು ಸತ್ಯಕ್ಕೋಸ್ಕರ ನಾವು ಜೈಲ್ಗೆ ಹೋಗೋಕ್ಕೂ ರೆಡಿ ಇದ್ದೀವಿ ಸರ್. ದೇಶದ ಪ್ರಾಮಾಣಿಕ ಒಂದು ರಾಜಕಾರಣ ಮಾಡಬೇಕು, ಪಾರದರ್ಶಕವಾದಂಥ ಆಡಳಿತ ಮಾಡಬೇಕು. ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋ ಏನು ಒಂದು ಈ ಶಾಪ ಇದನ್ನ ತೊಲಗಿಸ್ಬೇಕು. ರಾಜಕಾರಣ ಅನ್ನೋದನ್ನ ಬಿಸ್ನೆಸ್ ಅಂತ ಏನು ಮಾಡ್ಕೊಂಡಿದ್ದಾರೆ, ಇದನ್ನ ತಡೆಗಟ್ಟಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಆಮ್ ಆದ್ಮಿ ಪಕ್ಷ ಬಂದಿರೋದು. ಇದು ರಾಜಕೀಯ ಪಕ್ಷವಾಗಿದ್ರು ಸಹ ರಾಜಕೀಯ ಆಂದೋಲನದಲ್ಲಿ ಈ ರೀತಿ ನರೇಂದ್ರ ಮೋದಿ ಅವರಂತಹ ಬೃಹತ್ ಗಾತ್ರದ ನಿರಂಕುಶ ಪ್ರಭುತ್ವವಾದಿಗಳನ್ನ ನಾವು ಎದುರಿಸುವಾಗ ಮಹಾನ್ ತ್ಯಾಗ ಮಾಡಿದ್ದಾರೆ ನಮ್ಮ ನಾಯಕರುಗಳು. ಪ್ರಮುಖ ನಾಯಕರು ಜೈಲ್ಗೆ ಹೋಗಿ ಬಂದಿದ್ದು ಇವತ್ತು ಮಹಾನ್ ತ್ಯಾಗ ಸರ್. ಅಬ್ಕಾರಿ ಹಗರಣದಲ್ಲಿ ಪಂಜರದ ಗಿಳಿ ಅಂತ ಇವತ್ತು ನಿಮಗೆ CBIನ ಹೇಳಿದ್ದಾರೆ. ಇನ್ನೊಂದು ಕೇಸಲ್ಲಿ ಇವ್ರಿಗೆ 4 ವರ್ಷದಿಂದ ಯಾವುದೇ ರೀತಿಯ ಒಂದೇ ಒಂದು ಸಣ್ಣ ಸಾಕ್ಷ್ಯ ಆಧಾರಗಳು ಇಲ್ದಿರೋ ನೀವು ಇವತ್ತು ಇವ್ರಿಗೆ ತೊಂದರೆ ಕೊಟ್ಟಿದ್ದೀರಾ, ಸೆರೆಮನೆಗೆ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು CBI ಆಫೀಸರ್ಸ್ಗಳ ಮೇಲೆ ಇತಿಹಾಸದಲ್ಲೇ ಫಸ್ಟ್ ಟೈಮ್ CBI ಆಫೀಸರ್ಸ್ಗಳ ಮೇಲೆ ಎನ್ಕ್ವೈರಿ ಕಾಲ್ ಫಾರ್ ಮಾಡಿದ್ದಾರೆ ನ್ಯಾಯಾಲಯಗಳು. ಈ ರೀತಿಯಾದಂತಹ ರಾಜಕೀಯ ಪರಿವರ್ತನೆಗೋಸ್ಕರ ನಮ್ಮ ನಾಯಕರುಗಳು ಇವತ್ತು ಈ ರೀತಿಯಾದಂತಹ ಮಹಾನ್ ತ್ಯಾಗ ಬಲಿದಾನಗಳು ಮಾಡ್ತಾ ಇದ್ದಾರೆ ಸರ್. ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ಜಗದೀಶ್ ಸದಮ್ ಅವರೇ, ಇದೇ ಅರವಿಂದ್ ಕೇಜ್ರಿವಾಲು ವೇದಿಕೆಯ ಮೇಲೆ ಮೈಕ್ ಮುಂದೆ ನಿಂತ್ಕೊಂಡು ಯಾರ್ಯಾರನ್ನ ಭ್ರಷ್ಟರು ಅಂತ ಕರೆದ್ರಲ್ಲ ಸರ್, ಪಟ್ಟಿ ಓದಿದ್ರಲ್ಲ, ಅವ್ರ ಜೊತೆಗೆ ಕೈ ಕೇಳಿಸ್ಕೊಳ್ರಿ ಒಂಚೂರು, ಅವ್ರ ಜೊತೆ ಕೈ ಹಿಡ್ಕೊಂಡು ನಿಂತು ಮೈತ್ರಿ ಮಾಡ್ಕೊಂಡ್ರಿ. ಬಂದಾಗೆಲ್ಲ ಇದೇ ಕ್ವಶನ್ ನಾವು ಹೇಳಿದ್ವಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಕೆಲವರನ್ನ ಭ್ರಷ್ಟರು ಅಂದ್ರಿ ತಾನೆ. ಹೌದು, ಪಟ್ಟಿ ಅವ್ರ ಜೊತೆಗೆ ನಿಂತ್ಕೊಂಡು ಕೈ ಹಿಡ್ಕೊಂಡು ಮೈತ್ರಿ ಮಾಡ್ಕೊಂಡ್ರಿ ತಾನೆ. ವೆರಿ ಸಿಂಪಲ್. ಆ ಮೈತ್ರಿಯಲ್ಲಿ ಮೇವು ಹಗರಣದಲ್ಲಿ ತನಿಖೆಗೊಳಗಾಗಿ ಶಿಕ್ಷೆಗೊಳಗಾಗಿ ಯಾರ ಹತ್ರ ಇತ್ತು ಅಧಿಕಾರ?
ಸರ್ ಬಿಜೆಪಿ ಅವ್ರು ಕೇಳಿ, ನಮ್ಗೆ ಯಾಕೆ ಪದೇ ಪದೇ ಕ್ವಶನ್ ಕೇಳ್ತೀರಾ? ನಾವು ನಿಮ್ ತರ ಪತ್ರಕರ್ತರ ತರ ಇಂತಿಂತವ್ರು ಮಾಡಿದೀವಿ ಅಂತ ತೋರಿಸಿದೀವಿ. ಅಧಿಕಾರದಲ್ಲಿ ಯಾರು ಇದ್ದಿದ್ದು? ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತಲ್ಲ 12 ವರ್ಷದಿಂದ, ಯಾರನ್ನ ಜೈಲ್ಗೆ ಹಾಕಿದ್ದಾರೆ? ಅಲ್ರಿ, ಯಾರನ್ನ ನೀವು ಭ್ರಷ್ಟರು ಅಂತ ಕರೆದ್ರಲ್ಲ, ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಲಿಲ್ಲ ನೀವು. ನಾವು ಯಾರು ಭ್ರಷ್ಟರನ್ನ ಕರೆದ್ವೋ ಅವ್ರು ವಾಷಿಂಗ್ ಮಿಷಿನ್ ಹಾಕೊಂಡು ನೀಟಾಗಿ ತೊಳೆದ್ಬಿಟ್ಟು ಭಾರತೀಯ ಜನತಾ ಪಕ್ಷ ಕರ್ಕೊಂಡ್ರಿ. ಹೌದು, ತಗೊಂಡು ಮುಖ್ಯಮಂತ್ರಿಗಳು ಮಾಡ್ತಾ ಇದಾರೆ ಅವರು. ನೀವು ಭಾರತೀಯ ಜನತಾ ಪಕ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.